20 ಕಿಲೋಮೀಟರ್ ದೂರದಲ್ಲಿರುವ ಅಡೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೇನೆ. ಸುಳ್ಯದಿಂದ ಕೇವಲ 20 ಕಿಲೋಮೀಟರ್ ಅಷ್ಟೇ ದೂರ ಇದೆ ಹಾಗೂ ಈ ದೇವಸ್ಥಾನವು ಕೇರಳ ದೇವಸ್ವಂ ಬೋರ್ಡ್ನ ಅಂಡರಲ್ಲಿ ಬರುತ್ತದೆ. ಈ ದೇವಸ್ಥಾನವು ಪೈಶುನಿ ನದಿಯ ದಡದಲ್ಲಿದೆ. 13ನೇ ಶತಮಾನದಲ್ಲಿ ನಿರ್ಮಿಸಲಾದ ಇದು ಶಿವನಿಗೆ ಅರ್ಪಿತವಾದ ಹೆಚ್ಚು ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ. ಇದನ್ನು ಪಶ್ಚಿಮ ಚಾಲುಕ್ಯ ರಾಜ ಕೀರ್ತಿವರ್ಮನ್ II ನಿರ್ಮಿಸಿದ್ದಾನೆಂದು ಹೇಳಲಾಗುತ್ತದೆ. ದೇವಾಲಯದ ದಂತಕಥೆಯ ಪ್ರಕಾರ ಶಿವ ಮತ್ತು ಅರ್ಜುನ ಕಿರಾತ ಯುದ್ಧದಲ್ಲಿ ಹೋರಾಡಿದ ಸ್ಥಳ ಇದು. ಅಲ್ಲಿ ಶಿವನು ಬೇಟೆಗಾರನ ವೇಷ ಧರಿಸಿ ನಂತರ ಅವನಿಗೆ ಬಾಣಗಳಿಂದ ಆಶೀರ್ವದಿಸಿದನು. ಯುದ್ಧದ ನಂತರ ಮಹಾಕಾವ್ಯ ಪಾಂಡವಯೋಧ ರಾಜಕುಮಾರ ಅರ್ಜುನನು ಈ ದೇವಾಲಯವನ್ನು ನಿರ್ಮಿಸಿದ್ದಾನೆಂದು ಹೇಳಲಾಗುತ್ತದೆ. ಕಿರಾತ ಯುದ್ಧದ ಕಥೆಯನ್ನು ದೇವಾಲಯದ ವಲಿಯ ಬಲಿ ಕಲ್ಲು ಮೇಲೆ ಕೆತ್ತಲಾಗಿದೆ. ದೇವಾಲಯದ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳೆಂದರೆ ಯಾವುದೇ ಸಂದರ್ಶಕರನ್ನು ಖಂಡಿತವಾಗಿಯೂ ಆನಂದಿಸುವುದು ಸುಂದರವಾದ ಹಂಚಿನ ಚಾವಣಿ, ಸಂಕೀರ್ಣವಾದ ಕೆತ್ತಿದ ಮರ, ದೇವಾಲಯದ ಆನೆಯ ಬೆನ್ನನ್ನು ಹೋಲುವ ವಿಶಿಷ್ಟವಾದ 3 ಹಂತದ ರಚನೆಯನ್ನು ಹೊಂದಿದೆ. ಇಲ್ಲಿ ಗಣೇಶ ಮತ್ತು ಅಯ್ಯಪ್ಪನ ಅನೇಕ ವರ್ಣಚಿತ್ರಗಳಿವೆ. ದೇವಾಲಯದ ಉತ್ಸವವನ್ನು ವಾರ್ಷಿಕವಾಗಿ ಫೆಬ್ರವರಿ ಮತ್ತು ಮಾರ್ಚ್ ಸಮಯದಲ್ಲಿ ನಡೆಸಲಾಗುತ್ತದೆ. ಸೂರ್ಯನ ವಾರ್ಷಿಕ ಚಲನೆಯನ್ನು ಆಚರಿಸುವ ಹಬ್ಬವಾದ ಮಕರ ಸಂಕ್ರಾಂತಿಯನ್ನು ಬಹಳ ವೈಭವ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಏಕೆಂದರೆ ಹಬ್ಬದ ಸಮಯದಲ್ಲಿ ಶಿವಲಿಂಗವು ಇಲ್ಲಿ ಕಂಡುಬಂದಿದೆ ಎಂದು ಅವರು ನಂಬುತ್ತಾರೆ. ಇದು ದೇವಸ್ಥಾನದ ಒಳನೋಟ. ಎಲ್ಲ ದಿನಗಳು ಬೆಳಿಗ್ಗೆ 7:30, ಬೆಳಿಗ್ಗೆ 11:30, ಸಂಜೆ 5:30, 8 ಗಂಟೆಗೆ ದೇವರಿಗೆ ಪೂಜೆಯನ್ನು ನಡೆಸಲಾಗುತ್ತದೆ. ಇದು ಮಧುರ್ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಲುವಂತೆ ಇದೆ. ಇಲ್ಲಿ ಇತರ ದೇವತೆಗಳೆಂದರೆ ಮಹಾವಿಷ್ಣು, ಗಣಪತಿ, ಅಯ್ಯಪ್ಪ, ಶ್ರೀಮಣಿ, ಭೂಮಣಿ ಮತ್ತು ರಕ್ತೇಶ್ವರಿ. ಇದೆಲ್ಲ ಮಧ್ಯಾಹ್ನ ಪ್ರಸಾದವಿದೆ. ಇಲ್ಲಿ ಎಲ್ಲ ದಿನಗಳಲ್ಲಿ ಮಧ್ಯಾಹ್ನ ನಂತರ ಅನ್ನಸಂತರ್ಪಣೆ ಇರುತ್ತದೆ. ಥ್ಯಾಂಕ್ ಯು.
ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು.